ನಮಸ್ಕಾರಿಪ್ಪ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ಈ ವಿಡಿಯೋದಾಗ ನಾನು ಮೊಟ್ಟೆ ಬಿರಿಯಾನಿನ ಹೆಂಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ಲಾಕತ್ತೀನಿ. ಇದು ತುಂಬಾ ಈಸಿ ಆದ್ರಿ, ಹಾಗೆ ತುಂಬ ಟೇಸ್ಟಿಯಾಗೂ ಇರ್ತದೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡೇ ಮಾಡ್ಬೋದು. ಬರ್ರಿ ಅದನ್ನು ಹೆಂಗೆ ಮಾಡೋದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾವ ಅಂತ ನೋಡ್ಕೊಂಬರಮ್ಮಂತ. ಮೊದಲಿಗೆ ನಾ ಇಲ್ಲಿ 4 ಬೇಯಿಸಿರುವಂಥ ಮೊಟ್ಟೆಗಳನ್ನು ತೊಗೊಂಡಿನಿ. ಮೊಟ್ಟೆ ಸುತ್ತಲೂ ಈ ರೀತಿ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿನಿ, ಅಂದರೆ ಮೊಟ್ಟೆಗೆ ಮಸಾಲೆ ಹಿಡ್ಕೊಳ್ಳಿ ಅಂಥೇಳಿ. ಅದಾದಮೇಲೆ 2 ಕಪ್ಪಷ್ಟು ಬಾಸ್ಮತಿ ರೈಸನ್ನು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಕೊಂಡಿನಿ. ಅದಾದಮೇಲೆ ಚೂರು ಅಡುಗೆ ಎಣ್ಣೆನ ತೊಗೊಂಡಿನಿ, ಹಾಗೆ ಸ್ವಲ್ಪ ತುಪ್ಪನ ತೊಗೊಂಡಿನಿ. ಈ ತುಪ್ಪ ಮನೆಯಲ್ಲಿ ಮಾಡಿರುವಂಥ ತುಪ್ಪ ಅದ. ನಿಮ್ಗೆ ಯಾರಿಗಾದರೂ ಮನೆಯಲ್ಲೇ ತುಪ್ಪನ ಹೆಂಗೆ ಮಾಡೋದು ಅಂತ ಹೇಳಿ ಬೇಕಾಗಿದ್ದರೆ ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಹೇಳ್ರಿ, ನಾ ರೆಸಿಪಿನ ತೋರಿಸ್ತೀನಿ. ಅದಾದಮೇಲೆ ಸ್ವಲ್ಪ ಸ್ಪೈಸಸ್ಗಳನ್ನು ತೊಗೊಂಡಿನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಮೆಣಸು, ಕಸ್ತೂರಿ ಮೆಂತ್ಯ, ಸ್ವಲ್ಪ ಸ್ಪೈಸಸ್ಗಳನ್ನು ತೊಗೊಂಡಿನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು ಹಾಗೆ ಕಲ್ಲುಪ್ಪನ್ನು ಸಹ ತೊಗೊಂಡಿನಿ. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಖಾರದ ಪುಡಿ ಹಾಗೆ ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿನಿ. ಹಾಗೆ 4 ಹಸಿರು ಮೆಣಸಿನ್ಕಾಯಿಗಳನ್ನು ನಡುವೆ ಸೀಳ್ಬಿಟ್ಟು ಇಟ್ಕೊಂಡಿನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಒಂದು ದೊಡ್ಡ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ದಪ್ಪ ಸೈಜ್ ಇದ್ರೆ 1 ತೊಗೋರಿ, ಸಣ್ಣ ಇದ್ದು ಅಂದರೆ 2 ತೊಗೋರಿ. ಬರ್ರಿ ಆಗಿದ್ರೆ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರಮ್ಮಂತ. ಇಲ್ಲಿ ಒಂದು ಪ್ಯಾನ್ನ ಕಾಯಕ್ಕಿಟ್ಟು, ಪ್ಯಾನ್ ಕಾಯ್ದಾದ್ಮೇಲೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ತೀನಿ. ಅಡುಗೆ ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ತೀನಿ. ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತೀನಿ. ಅದಾದಮೇಲೆ ಚೂರು ಅರಿಶಿನ ಪುಡಿಯನ್ನು ಸೇರಿಸಿ ಅದು ಎಣ್ಣೆ ಬಿಡುವವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಏನು 4 ಬೇಯಿಸಿರುವಂಥ ಮೊಟ್ಟೆಗಳನ್ನು ತೊಗೊಂಡಿರ್ತೀವಲ್ಲ ಅದನ್ನು ಇದ್ರೊಳಗೆ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ. ಮೊಟ್ಟೆನ ಏನಕ್ಕೆ ನಾವು ಕಟ್ ಮಾಡ್ಕೋಬೇಕಂದ್ರೆ, ಈ ರೀತಿ ಮಸಾಲೆನ ಫ್ರೈ ಮಾಡಬೇಕಾದ್ರೆ ಮೊಟ್ಟೆ ಮಸಾಲೆಗೆ ಪೂರ್ತಿ ಫ್ರೈ ಆಗಬೇಕು. ಹಾಗಾಗಿ ಮೊಟ್ಟೆ ಒಳಗೆ ಮಸಾಲೆ ಹೋಗ್ತದೆ. ಹಾಗಾಗಿ ಮೊಟ್ಟೆನ ಈ ರೀತಿ ಉದ್ದಾಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೀವೇನಾದರೂ ಕಟ್ ಮಾಡದೆ ಹಾಗೆ ಮಾಡಿದ್ರೆ ಮಸಾಲೆ ಎಲ್ಲ ಬರೀ ಮ್ಯಾಗೆ ಹತ್ತಿರ್ತದೆ, ಒಳಗೇನು ಹತ್ತಿರಲ್ಲ. ಹಾಗಾಗಿ ಮೊಟ್ಟೆನ ಕಟ್ ಮಾಡಿ ನಾವು ಈ ರೀತಿ ಫ್ರೈ ಮಾಡ್ಕೊಂಡಿವಿ ಅಂದ್ರೆ ಮಸಾಲೆ ಪೂರ್ತಿ ಮೊಟ್ಟೆ ಒಳಗೂ ಹೋಗಿರ್ತದೆ, ಹಾಗೆ ಮೇಲೂ ಅಪ್ಲೈ ಆಗಿರ್ತದೆ. ಆದ್ದರಿಂದ ಈ ರೀತಿ ಉದ್ದಗೆ ಕಟ್ ಮಾಡ್ಕೊರಿ. ಎಲ್ಲ ಒಂದು 2 ರಿಂದ 3 ನಿಮಿಷ ಎಣ್ಣೆ ಒಳಗೆ ಮೊಟ್ಟೆನ ಫ್ರೈ ಮಾಡಿರಿ. ಫ್ರೈ ಮಾಡಿದ್ದಾದ ಬಳಿಕ ಏನದ ಮೊಟ್ಟೆನ ಸೈಡಿಗೆ ಎತ್ತಿಟ್ಕೊಂಬಿಡ್ರಿ. ಅದಾದಮೇಲೆ ಮತ್ತೊಂದು ಕಡೆ ಏನದ ಗ್ಯಾಸ್ ಮ್ಯಾಗ ಕುಕ್ಕರನ್ನು ಕಾಯಕ್ಕಿಟ್ಟಿನಿ. ಕುಕ್ಕರ್ ಈಗ ಪೂರ್ತಿ ಕಾಯ್ದದ. ಅದಾದಮೇಲೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ನಲ್ಲ, ತುಪ್ಪನೂ ಸೇರಿಸ್ತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಆಗಿ ಚೆನ್ನಾಗಿ ಕಾಯಬೇಕು. ಅಲ್ಲಿವರೆಗೂ ಅದನ್ನು ಕಾಯಿಸಿ. ಎಣ್ಣೆ ಮತ್ತು ತುಪ್ಪ 2 ಮಿಕ್ಸ್ ಆಗಿ ಚೆನ್ನಾಗಿ ಕಾದಾದ ಬಳಿಕ ನಾವೇನು ಸ್ಪೈಸಸ್ಗಳನ್ನು ತೊಗೊಂಡಿರ್ತೀವಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಕಸ್ತೂರಿ ಮೆಂತ್ಯ, ಸೋಂಪು, ಇದನ್ನೆಲ್ಲ ಎಣ್ಣೆಗೆ ಹಾಕಿ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆದ ಬಳಿಕ ನಾವೇನು ಹಸಿ ಮೆಣಸಿನ್ಕಾಯಿಯನ್ನು ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ಫ್ರೈ ಮಾಡಿ, ನಾವು ಈರುಳ್ಳಿನ ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಸೌಟ್ನಿಂದ ಚೆನ್ನಾಗಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿ ಪೂರ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಡಕ್ಕೆ ಹೋಗ್ಬೇಡ್ರಿ, ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ. ಹೈಯಲ್ಲಿ ಏನಾರ ಇಟ್ಟರೆ ಜಲ್ದಿ ಸೀದ್ ಹೋಗ್ತದೆ, ಮ್ಯಾಗ ಬೆಂದಿರ್ತದೆ ಅಷ್ಟೇ, ಒಳಗಡೆ ಬೆಂದಿರಲ್ಲ. ಆವಾಗ ಬಿರಿಯಾನಿ ಅಷ್ಟೊಂದು ಟೇಸ್ಟಿಯಾಗಿ ಬರೋಂಗಿಲ್ಲ. ಈರುಳ್ಳಿ ಎಲ್ಲ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನಾವು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿರ್ತೀವಲ್ಲ ಅದನ್ನು 1 ಚಮಚದಷ್ಟು ಹಾಕಿದ್ರೆ ಸಾಕಾಗ್ತದೆ. ಅದನ್ನು ಹಾಕಿ ಚೆನ್ನಾಗಿ ಸೌಟ್ನಿಂದ ಕಲಸಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಾಗಿರುವಂಥ ಎಲ್ಲ ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿರಿ. ಫ್ರೈ ಆದ ಬಳಿಕ ನಾವೇನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪುದೀನ ಸೊಪ್ಪು, ಅದನ್ನು ಸಹ ಎಣ್ಣೆಗೆ ಸೇರಿಸಿ ಒಂದು 30 ರಿಂದ 40 ಸೆಕೆಂಡ್ ಅದನ್ನು ಸಹ ಎಣ್ಣೆಯೊಳಗೆ ಫ್ರೈ ಮಾಡಿರಿ. ಅದು ಸಹ ಫ್ರೈ ಆದ ಬಳಿಕ ನಾವು ಏನು ತೊಗೊಂಡಿರ್ತೀವಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತ ಟೊಮೆಟೊ, ಅದನ್ನು ಸಹ ಎಣ್ಣೆಯೊಳಗೆ ಹಾಕಿ ಚೆಂದಾಗಿ ಫ್ರೈ ಮಾಡಬೇಕು. ಟೊಮೆಟೊನ ಪೂರ್ತಿ ಮೆತ್ತಗಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಅದನ್ನು ಮೆತ್ತಗಾಗೋವರೆಗೂ ಸೌಟ್ನಿಂದ ಚೆನ್ನಾಗಿ ಕಲಸಿ. ನಿಮಗೇನಾದರೂ ಟೊಮೆಟೊ ಬೇಗ ಮೆತ್ತಗಾಗಬೇಕಾಗಿತ್ತಂದ್ರೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ, ಬೇಗನೆ ಟೊಮೆಟೊ ಮೆತ್ತಗಾಗ್ತದೆ. ನಾನು ಈಗ ಕಲ್ಲುಪ್ಪನ್ನು ಸೇರಿಸಿ ಮತ್ತೆ ಟೊಮೆಟೊನ ಫ್ರೈ ಮಾಡ್ತಿದ್ದೀನಿ ಎಣ್ಣೆ ಒಳಗೆ. ಈಗ ಟೊಮೆಟೊ ಪೂರ್ತಿ ಮೆತ್ತಗಾಗ್ಯದ. ಮೆತ್ತಗಾದ ಬಳಿಕ ನಾವು ಏನು ತೊಗೊಂಡಿರ್ತೀವಲ್ಲ ಸ್ಪೈಸಸ್ನ ಪೌಡರ್, ಅದನ್ನು ಸಹ ಇದ್ರೊಳಗೆ ಸೇರಿಸ್ತೀನಿ. ಸ್ಪೈಸಸ್ ಪೌಡರ್ಗಳನ್ನು ಎಲ್ಲ ಎಣ್ಣೆಯೊಳಗೆ ಆ್ಯಡ್ ಮಾಡಿದ್ಮೇಲೆ ಚೆಂದಾಗಿ ಫ್ರೈ ಮಾಡಿ. ಪೌಡರ್ಗಳೆಲ್ಲ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕಾಗ್ತದೆ ರೀ. ನೀವು ಇಲ್ಲಿ ಚಿಲ್ಲಿ ಪೌಡರ್ನ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೋಬೇಕಾಗ್ತದೆ, ಯಾಕಂದ್ರೆ ನಾವು ಆಲ್ರೆಡಿ 4 ಮೆಣಸಿನ್ಕಾಯಿ ಹಾಗೆ ಚಕ್ಕೆ, ಮೆಣಸು, ಲವಂಗ ಸೇರಿಸೋದ್ರಿಂದ ಆಲ್ರೆಡಿ ಸ್ವಲ್ಪ ಖಾರ ಇರ್ತದೆ. ಹಾಗಾಗಿ ನೀವು ಚಿಲ್ಲಿ ಪೌಡರ್ನ ಸ್ವಲ್ಪ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಸೇರಿಸ್ಕೋಬೇಕಾಗ್ತದೆ. ಎಲ್ಲ ಸ್ಪೈಸಸ್ ಪೌಡರ್ನ ಸೇರಿಸಿ ಚೆಂದಾಗಿ ಎಣ್ಣೆ ಬಿಟ್ಟು ಬಳಿಕ ನಾವೇನು ತೊಗೊಂಡಿರ್ತೀವಿ ನೋಡಿರಿ ಮೊಸರನ್ನ ನಾವು 1 ರಿಂದ 2 ಟೇಬಲ್ ಸ್ಪೂನಷ್ಟು ಸೇರಿಸಿದ್ರೆ ಸಾಕಾಗ್ತದೆ. ಅದು ಸೇರಿಸಿದ್ದಾದ್ಮೇಲೆ ಜಾಸ್ತಿ
ಜಾಸ್ತಿ ಹೊತ್ತು ಎಣ್ಣೆಯಾಗ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಜಸ್ಟ್ ಎಣ್ಣೆಯೊಳಗೆ ಕಲಸಿದ್ರೆ ಸಾಕಾಗ್ತದೆ. ಅಲ್ಲಿದಿಂದ ನಾವು ಯಾವ ಲೋಟದಿಂದ ಅಕ್ಕಿನ ತೊಗೊಂಡಿರ್ತೀವಿ ನೋಡಿರಿ, ಅದೇ ಲೋಟದಿಂದ ನೀರನ್ನು ಸಹ ಹಾಕಬೇಕು. ನಾನಿಲ್ಲಿ 2 ಲೋಟ ಬಾಸುಮತಿ ಅಕ್ಕಿನ ತೊಗೊಂಡಿನಿ, ಹಾಗಾಗಿ 3 ಲೋಟ ನೀರನ್ನು ಸೇರಿಸ್ಲಾಗತ್ತೀನಿ. ನಾವು ಸಾಮಾನ್ಯವಾಗಿ ಅನ್ನ ಮಾಡಬೇಕಾದ್ರೆ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕ್ತೀವಿ. ಆದರೆ ಇಲ್ಲಿ ಅರ್ಧ ಗಂಟೆ ಬಾಸುಮತಿ ಅಕ್ಕಿನ ನೀರಲ್ಲಿ ನೆನೆಸಿರೋ ಕಾರಣ 1 ಲೋಟನ ಸ್ಕಿಪ್ ಮಾಡಿ ಬರೀ 3 ಲೋಟನ ಸೇರಿಸ್ತಾ ಇದ್ದೀನಿ ನೀರನ್ನು. ನೀರೆಲ್ಲ ಸೇರಿಸಿದಾದ್ಮೇಲೆ ನೀರು ಪೂರ್ತಿ ಕುದಿ ಬರಬೇಕು, ಅಲ್ಲಿವರೆಗೂ ಅದನ್ನು ಕುದಿಸ್ತೀನಿ. ನೀವು ಈಗಾಗಲೇ ಖಾರ ಅಥವಾ ಉಪ್ಪು ಕಮ್ಮಿ ಇದ್ದರೆ ಹೀಗೆ ನೋಡಿಕೊಂಡು ನೀವು ಹಾಕೋಬೋದು. ನೀರೆಲ್ಲ ಕುದಿ ಬಂದ ಬಳಿಕ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ ಬಾಸುಮತಿ ಅಕ್ಕಿ, ಅದನ್ನು ನೀರೆಲ್ಲ ಜಾನಸ್ ತೆಗೆದು ಕುದಿತಿರುವಂಥ ನೀರಿನಾಗ ನಾ ಅಕ್ಕಿನ ಮಿಕ್ಸ್ ಮಾಡ್ತೀನಿ. ನೀವು ಇಲ್ಲಿ ಬಾಸುಮತಿ ಅಕ್ಕಿ ಬದಲು ಸೋನಾ ಮಸೂರಿ ಅಕ್ಕಿನೂ ಸಹ ಯೂಸ್ ಮಾಡ್ಬೋದು. ಆದರೆ ಬಿರಿಯಾನಿಗೆ ಬಾಸುಮತಿ ಅಕ್ಕಿ ಯೂಸ್ ಮಾಡಿದ್ರೇ ಬಿರಿಯಾನಿ ಟೇಸ್ಟ್ ಮಸ್ತ್ ಬರ್ತದೆ. ನೀವು ನೀರಿನಾಗ ಅಕ್ಕಿ ಸೇರಿಸೋದಾದ ಬಳಿಕ ಭಾಳ ಜೋರ್ಸಾಗಿ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅರ್ಧ ಗಂಟೆ ಬಾಸುಮತಿ ಅಕ್ಕಿನ ಆಲ್ರೆಡಿ ನೀರಲ್ಲಿ ನೆನೆಸಿರೋದ್ರಿಂದ ಭಾಳ ನೆಂದಿರ್ತಾವೆ. ನೀವು ಏನಾದರೂ ಜೋರು ಹಾಕಿ ಕಲ್ಸಕ್ಕೆ ಹೋದ್ರಿ ಅಂದ್ರೆ ಮುರಿದು ತುಂಡಾಗಿ ಹೋಗ್ತಾವೆ, ಆವಾಗ ಬಿರಿಯಾನಿ ಉದ್ದುದಾಗಿ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಂಡು ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಎಣ್ಣೆಯೊಳಗೆ ಫ್ರೈ ಮಾಡಿ ಮೊಟ್ಟೆನ, ಅದನ್ನು ಒಂದೊಂದಾಗಿ ನಾವು ವಿಡಿಯೋದಾಗ ತೋರಿಸ್ಲಾಕತ್ತೀನಲ್ಲ ಆ ರೀತಿ ಇಟ್ಬಿಟ್ಟು ನಾವೇನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೊತ್ತಂಬರಿ ಸೊಪ್ಪನ್ನು ಸಹ ಮ್ಯಾಗ ಉದುರಿಸ್ತೀನಿ. ಹಾಗೆ ನೀವು ಮೊಟ್ಟೆ ಫ್ರೈ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಮತ್ತೆ ಪಾತ್ರೆ ಒಳಗೆ ಎಣ್ಣೆ ಉಳಿದಿತ್ತಂದ್ರು ಅದನ್ನು ಸಹ ನಾವು ಬಿರಿಯಾನಿ ಮಾಡೋದು ಕುಕ್ಕರ್ ಒಳಗೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸಿದಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬಿರಿಯಾನಿಗೆ 2 ಸೀಟಿ ಹೊಡ್ಸಿದ್ರೆ ಸಾಕಾಗ್ತದೆ. ಜಾಸ್ತಿ ಬೇಡ, ಜಾಸ್ತಿ ಏನಾದರೂ ಸೀಟಿ ಹೊಡಿಸಿದ್ರಂದ್ರೆ ಹೊತ್ತು ಹೋಗ್ತದೆ. ಹಾಗೆ 2 ಸೀಟಿ ಸಾಕಾಗ್ತದೆ. ಈಗ ಕುಕ್ಕರ್ 2 ಸೀಟಿ ಹೊಡೆದು ಪೂರ್ತಿ ತಣ್ಣಗಾಗ್ಯದ್ರಿ. ಅದನ್ನು ಕೆಳಗಡೆ ಇಳಿಸಿ ಕುಕ್ಕರ್ನಲ್ಲಿಟ್ಟು ಓಪನ್ ಮಾಡಿ ನಿಮ್ಗೆ ತೋರಿಸ್ಲಾಗತ್ತೀನಿ ರೀ. ಬಹಳನೇ ಮಸ್ತ್ ಬಂದದ್ರಿ ಬಿರಿಯಾನಿ. ತುಂಬಾ ಸಾಫ್ಟಾಗಿ ಬೆಂದದ ಅಕ್ಕಿನೂ, ಜಾಸ್ತಿ ಸಾಫ್ಟ್ನೂ ಇಲ್ಲ, ಉದ್ರಾಗೆ ಅದ. ನಾವು 1 ಲೋಟ ಕಮ್ಮಿ ನೀರು ಹಾಕಿರೋದ್ರಿಂದ ಏನು ಬಿರ್ಸು ಆಗಿರಲ್ಲ, ಅಕ್ಕಿ ತುಂಬಾ ಸಾಫ್ಟಾಗಿ ಬಂದಿರ್ತದೆ. ನೀವು ಯಾರಾದರೂ ಚಿಕನ್ ತಿನ್ನಲ್ಲ, ನಮಗೆ ಚಿಕನ್ ಬಿರಿಯಾನಿ ಇಷ್ಟ ಇಲ್ಲ ಅಂದ್ರೆ ಈ ಮೊಟ್ಟೆ ಬಿರಿಯಾನಿನ ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿ ಇರ್ತದೆ. ಮತ್ತು ನೋಡಿದ್ರಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸೇ ಬಳಸಿ ಮಾಡಿದ್ದದ, ಬಹಳನೇ ಟೇಸ್ಟಿಯಾಗಿರ್ತದೆ. ಈ ವಿಡಿಯೋ ಏನಾರ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ರೆಸಿಪಿ ಟ್ರೈ ಮಾಡಿದ್ರಂದ್ರೆ ಹೆಂಗೆ ಬಂದಿತ್ತು ರೆಸಿಪಿ ಅಂಥೇಳಿ ಕಮೆಂಟ್ ಮಾಡಿರಿ. ಇದೇ ರೀತಿ ಯಾವುದಾದ್ರೂ ಹೊಸ ರೆಸಿಪಿದು ವಿಡಿಯೋಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ, ಆ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತೀನಂತ. ನಾನು ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ.